ಆದಿ ಒಳಗ ಇವೆಲ್ಲ ಇದ್ದೇ ಇರ್ತಾವ. ಹೋರಾಟದ ಆದಿ ಒಳಗೆ ಹೊರಟ ಮನುಷ್ಯನನ್ನ ಹೆಂಗಾರ ಮಾಡಿ ಹಿಂದೆ ಸರಿಸಬೇಕಂತ ಕೆಲವು ಮಂದಿ ಹೆಚ್ಚಿಗೆ ಆಗ್ತಾವ. ಅಂತದಕ್ಕೆಲ್ಲ ಹಂಚ್ಕೊಂಡು ಕೊಟ್ರ ಕೆಲಸ ಆಗೋದಿಲ್ಲ. ನಾ ಮೊದಲು ಕೊಡೋದೇ ಒಳಗ ಸಯ್ಯಾಜಿ ಗಾಯಕವಾಡ ಹತ್ರ ನೌಕರಿಗೆ ಹೋದಾಗ ಇಂಥ ಪರಿಸ್ಥಿತಿ. ಅಲ್ಲಿನ ಕೆಲವು ಮಂದಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನಾ ಬಾರ್ಸಿ ಹೋಟೆಲ್ನೇ ಉಳ್ಕೊಂಡಿದ್ದೀನಿ. ಬೆಳಗಿನ ಜಾತಿ ಅಂತ ತಿಳಿದು ನನ್ನ ಹೋಟೆಲ್ನಿಂದ ಹೊರ ಹಾಕಿದ್ರು. ಎಂತ ವಿಚಿತ್ರ ಮಂದಿ. ಮಹಳದ ಚೌಡಾಕೆರೆ ಆಂದೋಲನ ಶುರು ಆದಾಗ ನನ್ನ ಜೋಡಿ ನೀನು ಬರ್ತೀನಿ ಅಂತ ಹಠ ಹಿಡ್ತಿದ್ದಿ, ಹೌದಿಲ್ಲೋ? ಅವತ್ತು ನಾನು ಬಿಟ್ಟು ಹೋದೆ. ಕರೆ ಅಂದ್ರು ಅದು ದೊಂಬಿನ ನಡೀತು. ಮ್ಯಾಲ್ ಜಾತಿ ಅನ್ನಿಸ್ಕೊಂಡಿರೋ ಮಂದಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಹೆಂಗಸರು ಮಕ್ಕಳು ಮರಿ ಅಂತ ನೋಡ್ದ ನಮ್ಮನ್ನ ಹೊಡಿತಿದ್ರು. ಆದ್ರೆ ನಾನು ಹೊಡ್ತಾ ಇದ್ದೀನಿ. ಆದ್ರ ಹೊಡ್ತಾಬೇಕಂತ ನಾ ಹಿಂದೆ ಸರಿಲಿಲ್ಲ. ಹೋರಾಟ ಮುಂದುವರಿಸಿದ್ರು. ಜಯ ನಮ್ಮದಾತು. ಹೋಗೋಣ ನಡಿರಿ ಚೌದಾರ ಕೆರೆಗೆ, ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ಹೋಗೋಣ ನಡಿರಿ ಚೌದಾರ ಕೆರೆಗೆ, ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌದಾರ ಕೆರೆಗೆ, ನಮ್ಮ ನಡೆ ನೀರ ಮುಟ್ಟುವ. ಮಹಾಜನಗಳೇ, ಸಾವಿರಾರು ವರ್ಷಗಳಿಂದ ಈ ಕೆರೆಯ ನೀರನ್ನು ನಮ್ಮನ್ನು ಮುಟ್ಟಕ್ಕೆ ಬಿಟ್ಟಿಲ್ಲ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬರುತ್ತಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಈ ಕೆರೆಯ ನೀರನ್ನು ನಮಗೆ ಈ ಐತಿಹಾಸಿಕ ಕಾಲದಲ್ಲಿ ಬಂದಂತಹ ಅಡ್ಡ ಆತಂಕಗಳನ್ನು ನಿವಾರಿಸಲಿದೆ. ನೀವು ಚೆಲ್ಲಿದ ಒಂದೊಂದು ರಕ್ತದ ನೀವು ಮಾಡಲಿಲ್ಲ. ಸಿಂಹದ ಬರಿಗಳಂತೆ ಅರಣ್ಯವನ್ನು ಬೇಯಿಸಿದ ರೊಟ್ಟಿಗೆ ಬನ್ನಿ. ನೀಡಿರುವ ಆತಂಕಗಳನ್ನು ತೊರೆದುಕೊಂಡಿ. ಜಯ ನನ್ನ ಜನಗಳೇ, ಸ್ವಯಂ ಸಹಾಯ, ಆತ್ಮಗೌರವ, ಜ್ಞಾನ ಸಂಪಾದನೆ ಮತ್ತು ಕರ್ತವ್ಯಕ್ಕಾಗಿ ಅಸಮಾನತೆ ಕಾರಣಗಳನ್ನು ಸರಿಯಾಗಿ ವಿಲೇಖಿಸುವಂತಹ ಅಂತರ್ಕ್ರಿಯೆಗಳಿಂದ ಏನನ್ನೂ ಮಾಡಲಾಗುವುದಿಲ್ಲ. ಮಾನವೀಯ ವಿರೋಧಿಗಳಾಗಿವೆ. ಅವುಗಳನ್ನು ನಮ್ಮ ಮನಗಳಿಂದ ಕಿತ್ತಾಪದ ಮೊದಲಾಗಿದೆ. ನಮ್ಮ ಪುರ ಆಹಿಸಿದ ಕೂಡಿರಬಾರದು. ಎಂಬುದು ವ್ಯಕ್ತಿಯ ಕೊನೆಯ ಅಸ್ತ್ರವಾಗಬೇಕೆ ಹೊರತು ನಮ್ಮ ದೈನಂದಿನ ಅಸ್ತ್ರವಾಗಬಾರದು. ಇವತ್ತು ಐತಿಹಾಸಿಕ ದಿನ. ಈ ಮಹಾರಾಜ ಚೌಡಾಗೆರೆಯ ನೀರನ್ನು ಹುಟ್ಟುವ ಮೂಲಕ ನೀರು, ಗಾಳಿ, ಬದುಕು ನಮ್ಮ ಹಕ್ಕು ಎಂದು ಪ್ರತಿಪಾದಿಸೋಣ. ಇಂತಹ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಇಂದು ಮೈ ನನಗೆ ಗೊತ್ತಿದೆ. ನನ್ನ ಜನರು ಕೂಡ ಸಾಗರದಲ್ಲಿ ಇದ್ದಾರೆ.
ಭೂಮಿಗೆ ಹಾಸಿಗೆ ಆಗಿದೆ, ಆಕಾಶವೇ ಉಳಿಕೆ ಆಗಿದೆ, ಕಾಡು ಮೇಘಗಳಲ್ಲಿ ಅಲಿತಿದ್ದಾರೆ. ಅದೇ ಊರಾಚೆ ಈರಾಚೆ ಎದಾಚೆ ದುಡಿಮೆಯೇ ಗಡಿ ಮಾಡಿಕೊಂಡು ಕೈಗಳಿಗೆ ಸತ್ಯಗಳನ್ನು ಕಂಡು ನೃತ್ಯ ಉಳುತ್ತಿದ್ದಾರೆ. ಇವರಿಗೆ ಬಿಡುಗಡೆ ಬೇಕಾಗಿದೆ. ಬಿಡುಗಡೆ ಎಂಬುದು ಬೇರುವುದರಿಂದ ಬರುವುದಿಲ್ಲ, ಬೇರುವುದರಿಂದ ಬರುವುದಿಲ್ಲ. ಬಿಡುಗಡೆಯನ್ನು ಕಿತ್ತೊಳ್ಳಬೇಕೆ ಹೊರತು ಏನು ಪಡೆಯಲಾಗುವುದಿಲ್ಲ. ನಮ್ಮ ಹೊರದ ಹೆಜ್ಜೆಗಳಿಗೆ ಕಿಗಡಿಸುವ ಹೆಜ್ಜೆಗಳನ್ನು ಕಟ್ಟಿಡಬೇಕಾಗಿದೆ. ಹೊಂಗಿನಂತೆ ದಾರಿ ತಾನೇ ತೆಗೆದುಕೊಳ್ಳದೆ ಭಾರತ ದೇಶವೆಂದರೆ ಕೇವಲ ಸಮರ ದೇಶ ಮಾತ್ರ. ಬಡವರಿಗೂ ಬದುಕುವಕೆಂದು ಎಲ್ಲರಿಗೆ ತೋರಿಸೋಣ. ಎಲ್ಲರೂ ಒಂದುಗೂಡಿಯೋಣ, ಎಲ್ಲ ಜೊತೆಯಾಗಿ ನಡೆಯೋಣ. ನಡಿ ಚೌಡಕೆರೆಗೆ ಎಲ್ಲ ಮುಟ್ಟೋಣ. ನಡಿ ಚೌಡಕೆರೆಗೆ, ನಡಿ ಚೌಡಕೆರೆಗೆ, ನಮ್ಮ ನಡಿ ಮುಟ್ಟುವ ಕಡೆಗೆ. ನಡಿ ಚೌಡಕೆರೆಗೆ, ನಮ್ಮ ನೀರ ಮುಟ್ಟುವ ಕಡೆಗೆ. ನಡಿರಿ ಚೌಡಕೆರೆಗೆ, ನಮ್ಮ ನಡಿ ಮುಟ್ಟುವ ಕಡೆಗೆ. ಹೋಗೋಣ ನಡಿರಿ ಚೌಡಕೆರೆಗೆ. ನಮಗೆ ಹೆಚ್ಚಾಗಿಲ್ಲ, ತಿಳಿದು ನಡೆಯುವ ಗುಣ ಇಲ್ಲ. ನಾವು ಇದನ್ನ ಮೇಲೆ ಹೇಳ್ತಿಲ್ಲ. ನಾವು ಹೋರಾಟದ ರಥವನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿ ಸಾಧ್ಯ ಆಗ ಮುಂದೆ ಹೋಯಿತು. ಆದರೆ ಇಂದು ಹಿಂದೆ ತರೋ ಹೆಚ್ಚಿಗೆ ಸಮಾವೇಡಿ ಅಂತ ಮತ್ತು ಮತ್ತೆ ಹೇಳ್ತೀರ ಮನುಷ್ಯ ಸಾವಿನ ಬಗ್ಗೆ ವಿಚಾರ ಮಾಡ್ತಾರೆ. ಅವನು ದೊಡ್ಡ ರೋಗ ಆಗಿ ಮಂತ್ರ ಹಾಳು ಮಾಡ್ತಾರೆ. ಸಿಟ್ಟನ್ನು ಹೊಂದಿಯಾಗ ಎಲ್ಲ ಮುಖ್ಯ ಆಗಿಲ್ಲ. ಹೆಚ್ಚಾಗ ನನಗೆ ತಿಳಿದಂತೆ ನಾ ಬರೆಯೋದು. ಅನಾದ್ರೆ ಏನ್ ಮಾಡಿ ಈ ಜಗತ್ತಿನ ಎಲ್ಲ ಪುಸ್ತಕಗಳನ್ನು ಓದಬೇಕು, ಅವುಗಳ ಜೋಡಿ ಸಂವಾದ ಮಾಡಬೇಕು. ಬರೀ ಇಂಥವೇ ವಿಚಾರ. ಅವು ಏನ್ ಕಡಿಮೆ ಆಗಲ್ಲ, ಕಮ್ಮಿ ಆಗೋದೇ ಇಲ್ಲ. ನನ್ನ ಜೋಡಿ ನೀನು ಇರ್ಬೇಕು ರಾಮು. ನನ್ನ ಬೆನ್ನಿ ಹಿಂದಿರೋ ಶಕ್ತಿ ನಾನು ಇನ್ನು ರಾಮು. ನಿನ್ನ ಋಣ ನನ್ನ ಮೇಲೆ ಬಹಳಷ್ಟೇ ಇದ್ದೀರಾ. ನಾ ಏನು ಮಾಡಿದ್ರು ಅದನ್ನು ತೀರ್ಸಕ್ಕಾಗೋದಿಲ್ಲ. ಎಲ್ಲಿಂದ ಬದುಕು ಶುರು ಆಗ್ತಾಯಿತ್ತು ಅಲ್ಲಿಂದ ನೀ ಸಾಯೋದು ಮಾತಾಡ್ತೀಯಲ್ಲ ರಾಮು. ಎಲ್ಲಿಂದ ಬೆಳಕು ಮೂಡಕ್ ಶುರು ಆಗ್ತಾಯಿತ್ತು ಅಲ್ಲಿಂದ ನೀವು ಮುಳುಗೋದು ಮಾತಾಡ್ತೀಯಲ್ಲ ರಾಮು. ಈಗ ನಾಟಕದ ಪರದ ಸರ್ದೈತೆ. ನೀ ನೋಡಿದ್ರ ಪರದ ಹಿಂದೋಗೋದು ಮಾತಾಡ್ತೀಯಲ್ಲ ರಾಮು. ರಾಮು ನೀವು ಹೋದ್ರ ನನ್ನ ಮನೆ ಮುರಿದು ಬೀಳ್ತೈತಿ ರಾಮು.
ಆಗೋದಿಲ್ಲ ರಾಮು. ನನ್ನ ಸಲುವಾಗಿ, ನಮ್ಮ ಕುಟುಂಬದ ಸಲುವಾಗಿ ಬಹಳಷ್ಟು ಕಷ್ಟಪಟ್ಟೆ ರಾಮು. ಯಶವಂತರ ಸಲುವಾಗಿ ಅದರಲ್ಲಿ ಬದುಕಬೇಕು ರಾಮು. ಏನು ಆಗೋದಿಲ್ಲ ರಾಮು, ನಿನಗೇನು ಆಗೋದಿಲ್ಲ. ಏನು ಆಗೋದಿಲ್ಲ. ಈ ಜೊತೆ ಆದ ಮಾತು ನಿನ್ನಿಂದ ಎಷ್ಟೋ ಕಾರ್ಯ ಆಗೋದ, ಎಷ್ಟೋ ಮನೆ ಒಳಗ ದೀಪ ಹಚ್ಚೋದೆ. ಆ ದೀಪದ ಬೆಳಕಿನಾಗ ಈ ದೇಶ ಮತ್ತು ಈ ಸಮಾಜನ ನಿಲ್ಲಿಸದೆ. ರಾಮು, ನನ್ ಬಿಟ್ಟು ಹೋಗ್ಬೇಡ ರಾಮು, ನನ್ ಬಿಟ್ಟು ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ ರಾಮು. ಈ ಜಗತ್ತಿಗೆ ಬೆಳಕು ನೀಡೋ ಸೂರ್ಯ ಆಗ್ಬೇಕು ಸಾಹೇಬ್. ನಮ್ ಜನ ಕತ್ಲೆದಾಗದಲ್ಲ, ಅವ್ರನ್ನೆಲ್ಲ ನೀವು ಬೆಳಕಿಗೆ ತರಬೇಕು ಸಾಹೇಬ್, ಬೆಳಕಿಗೆ ತರಬೇಕು ಸಾಹೇಬ್. ನಾನ್ ಬರ್ತೀನಿ ಸಾಹೇಬ್, ನಾನ್ ಬರ್ತೀನಿ. ರಾಮು, ಸೂರ್ಯನ ದೀಪ ಆರುತ್ತಿದೆ ನೋಡಿ, ಆಕಾಶ ಉಕ್ಕಿ ನೋಡುತ್ತಿದೆ ಮೂಡುತ್ತಿದೆ. ಸೂರ್ಯನ ದೀಪ ಆರುತ್ತಿದೆ ನೋಡಿ, ಆಕಾಶದಲ್ಲಿ ಉಕ್ಕಿ ನೋಡುತ್ತಿದೆ ಮೂಡಿದೆ. ಆ ನಿನ್ನ ಬವಣೆ ಈ ನನ್ನ ಬದುಕು, ಆ ನಿನ್ನ ಬವಣೆ ಈ ನನ್ನ ಬದುಕು, ಸಾಣತೆಯ ಸಾಗಂ ಸಾರುತ್ತಿದೆ ಆರುತ್ತಿದೆ. ಸೂರ್ಯ ದೀಪ ಆರುತ್ತಿದೆ ನೋಡಿ, ಆಕಾಶದಲ್ಲಿ ಚೊಕ್ಕಿ ಮೂಡುತ್ತಿದೆ 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 ಮೂಡುತ್ತಿದೆ. ಬಿಟ್ಕೊಟ್ಟೆ ರಾಮು, ಬಿಟ್ಕೊಟ್ಟೆ. ನಮಗೀಗ ತಿಳಿದೆ ನೋಡು, ಅಲ್ಲಿ ಹುಟ್ಟಿದ ಎಲ್ಲಿ ಬರುತ್ತಿದೆ ಬಿಟ್ಟು ಹೊರಟೆಯ ನನ್ನ ಬಿಟ್ಟು ಹೊರಟೆಯ. ಹುಟ್ಟು ಸಾವಿನ ನಡುವೆ ಬಂಡಿ ಬದುಕು ನರಳುತ್ತಿದೆ. ಪಟ್ಟ ಪಾಡಿನ ಮೌನದ ಕೈಯು ಹೇಳುತ್ತಿದೆ, ನೋವಿನ ಕಥೆಯು ಹೇಳುತ್ತಿದೆ. ನಮ್ಮ ಬಾಯಿನಲ್ಲೋ ನಮಗೀಗ ತಿಳಿದೆ ನೋಡು, ಅಲ್ಲಿ ಹುಟ್ಟಿದೆ ಎಲ್ಲಿ ಬದುಕಿದೆ ಬಿಟ್ಟು ಹೊರಟೆಯ, ನನ್ನ ಬಿಟ್ಟು ಹೊರಟೆಯ. ಸಾಹೇಬ್,